ಭಾರತದ ಮೇಲೆ ದಾಳಿ ಮಾಡಲು ಇವತ್ತು ಯಾವ ದೇಶಕ್ಕೂ ಧೈರ್ಯ ಇಲ್ಲ. ನಮ್ಮ ಬಾರ್ಡರ್ ಸೇಫ್ ಆಗೇ ಇದೆ. ಆದ್ರೆ ನಮ್ಮ ಮನೆಯ ಒಳಗಡೆ ಒಂದು ದಾಳಿ ನಡೀತಾ ಇದೆ. ಅದು ನಿಮಗೆ ಕಾಣ್ತಾ ಇದೆಯಾ? ನಾನ್ ಮಾತಾಡ್ತಾ ಇರೋದು ಇವತ್ತಿನ ಪೀಳಿಗೆಯ ಬಗ್ಗೆ, ಜೆನ್ಜಿ ಮತ್ತು ಜೆನ್ ಆಲ್ಫಾ. ಸರಳವಾಗಿ ಹೇಳ್ತೀನಿ ಕೇಳಿ. 1997ರಿಂದ 2012 ನಡುವೆ ಹುಟ್ಟಿದವರು ಜೆನ್ಜಿ. ಇವನ್ ನಾನು ಕೂಡ ಜೆನ್ಜಿ. ಇವರು ಇಂಟರ್ನೆಟ್ ನೋಡ್ಕೊಂಡು ಬೆಳೆದವರು. ಆದ್ರೆ 2012 ನಂತರ ಹುಟ್ಟಿದವರು ಜೆನ್ ಆಲ್ಫಾ. ಇವರು ಐಪ್ಯಾಡ್ ಮತ್ತು ಸ್ಮಾರ್ಟ್ ಫೋನ್ ಕೈಯಲ್ಲಿ ಹಿಡ್ಕೊಂಡೇ ಹುಟ್ಟಿದವರು. ಇವರನ್ನ ನಾವು ಡಿಜಿಟಲ್ ನೇಟಿವ್ಸ್ ಅಂತ ಕರಿತೀವಿ. ಆದ್ರೆ ಕಹಿ ಸತ್ಯ ಏನಂದ್ರೆ ಇವರು ಇತಿಹಾಸದ ದ ಲೋನ್ಲಿಯೆಸ್ಟ್ ಜನರೇಷನ್, ಅತ್ಯಂತ ಏಕಾಂಗಿಯ ಪೀಳಿಗೆ. ಸಮಸ್ಯೆ ಇರೋದು ಟೆಕ್ನಾಲಜಿಯಲ್ಲ, ಅದರ ಬಳಕೆಯಲ್ಲಿ. ಇವತ್ತಿನ ಜೆನ್ಜಿ ಮತ್ತು ಜೆನ್ ಆಲ್ಫಾ ದಾರಿ ತಪ್ಪಿರೋದು ಎಲ್ಲಿ ಗೊತ್ತಾ? ಡೊಪಮೈನ್ ಅಡಿಕ್ಷನ್. ಹಿಂದಿನ ಕಾಲದಲ್ಲಿ ನಮಗೆ ಖುಷಿ ಸಿಗಬೇಕು ಅಂದ್ರೆ ಗ್ರೌಂಡ್ ಗೆ ಹೋಗಿ ಆಟ ಆಡಬೇಕಿತ್ತು, ಸ್ನೇಹಿತರ ಜೊತೆ ಅರಟೆ ಹೊಡಿಬೇಕಿತ್ತು. ಆದ್ರೆ ಇವತ್ತು ಬೆರಳು ಸ್ಲೈಡ್ ಮಾಡಿದ್ರೆ ಸಾಕು, ಮೆದುಳಿಗೆ ಖುಷಿ ಸಿಗ್ತಾ ಇದೆ. ದ ಫ್ಯಾಕ್ಟ್ ಈಸ್, ಒಂದು ರೀಲ್ 15 ಸೆಕೆಂಡ್ ಇರುತ್ತೆ. ಆದ್ರೆ ಇವತ್ತಿನ ಮಕ್ಕಳ ಅಟೆನ್ಷನ್ ಸ್ಪ್ಯಾನ್ ಎಷ್ಟಿದೆ ಅಂದ್ರೆ 8 ಸೆಕೆಂಡ್. ಗೋಲ್ಡ್ ಫಿಶ್ ಗಿಂತ ಕಡಿಮೆ. ಇದರಿಂದ ಏನಾಗ್ತಿದೆ ಗೊತ್ತಾ? ಇವರಿಗೆ ಕಾಯುವ ತಾಳ್ಮೆ ಕಡಿಮೆ ಆಗ್ತಾ ಇದೆ. ಎಲ್ಲವೂ ಇನ್ಸ್ಟೆಂಟ್ ಆಗಿ ಬೇಕು ಅನ್ನೋ ಆಸೆ ಬರ್ತಾ ಇದೆ. ಇನ್ಸ್ಟಾಗ್ರಾಮ್ ನಲ್ಲಿ ಬರೋ ಫಿಲ್ಟರ್ ಲೈಫ್ ಅನ್ನೇ ರಿಯಲ್ ಲೈಫ್ ಅನ್ಕೊಂಡು ಬದುಕ್ತಾ ಇದ್ದಾರೆ. ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ, ನಮ್ಮ ಇತಿಹಾಸದ ಬಗ್ಗೆ ಇವರಿಗೆ ಹೆಮ್ಮೆ ಇಲ್ಲ. ಬದಲಾಗಿ ಅಮೆರಿಕದ ಪಾಪ್ ಕಲ್ಚರ್ ಅನ್ನ ಕುರುಡಾಗಿ ಫಾಲೋ ಮಾಡ್ತಾ ಇದ್ದಾರೆ. ನಾವು ನಮ್ಮ ಮಕ್ಕಳನ್ನ ಸ್ಮಾರ್ಟ್ ಮಾಡ್ತಿದೀವಿ ಅಂತ ಅನ್ಕೊಳ್ತಾ ಇದೀವಿ. ಆದ್ರೆ ಅವರು ಅಲ್ಗಾರಿದಮ್ ಕೈಗೊಂಬೆ ಆಗ್ತಿದ್ದಾರೆ. ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳಿದ್ರು, ಗಿವ್ ಮಿ 100 ಎನರ್ಜೆಟಿಕ್ ಯಂಗ್ ಮ್ಯಾನ್ ಅಂಡ್ ಐ ಶಾಲ್ ಟ್ರಾನ್ಸ್ಫಾರ್ಮ್ ಇಂಡಿಯಾ ಅಂತ. ಆದ್ರೆ ಇವತ್ತು ಆ ಯುವಕರು ಎಲ್ಲಿದ್ದಾರೆ? ಅರ್ಧ ಜನ ಪಬ್ಜಿ ಅಥವಾ ಫ್ರೀ ಫೈರ್ ಆಡ್ಕೊಂಡು ಮುಳುಗ್ತಾ ಇದ್ದಾರೆ. ಇನ್ನರ್ಧ ಜನ ಇನ್ಸ್ಟಾಗ್ರಾಮ್ ನಲ್ಲಿ ಟ್ರೆಂಡಿಂಗ್ ಸಾಂಗ್ ಗೆ ಸೊಂಟವನ್ನ ಬಳಕಿಸ್ತಾ ಇದ್ದಾರೆ. ಒಂದ್ ಕಡೆ ಚೀನಾ ಮತ್ತು ಜಪಾನ್ ನ ಮಕ್ಕಳು AI, ರೊಬೋಟಿಕ್ಸ್ ಮತ್ತು ಸ್ಪೇಸ್ ಸೈನ್ಸ್ ಕಲಿತಾ ಇದ್ದಾರೆ. ನಮ್ಮಲ್ಲಿ ಇನ್ಫ್ಲೂಯೆನ್ಸರ್ ಆಗೋದು ಕೆರಿಯರ್ ಗೋಲ್ ಅನ್ಕೊಂಡಿದ್ದಾರೆ. ವಿಡಿಯೋ ಗೇಮರ್ ಆಗೋದು ತಪ್ಪಲ್ಲ, ಕಂಟೆಂಟ್ ಕ್ರಿಯೇಟರ್ ಆಗೋದು ತಪ್ಪಲ್ಲ. ಆದ್ರೆ ಕನ್ಸಂಪ್ಷನ್ ಮತ್ತು ಕ್ರಿಯೇಷನ್ ನಡುವೆ ವ್ಯತ್ಯಾಸ ಇದೆ. ಇವತ್ತಿನ ಜೆನ್ಜಿ ಬರೀ ಕನ್ಸ್ಯೂಮರ್ ಆಗಿದ್ದಾರೆ. ಬೇರೆಯವರು ಸೃಷ್ಟಿ ಮಾಡಿದ ಕಂಟೆಂಟ್ ಅನ್ನ ತಿಂತಾ ಇದ್ದಾರೆ. ತಮ್ಮ ಸಮಯವನ್ನ ಹಾಳು ಮಾಡ್ಕೊಳ್ತಿದ್ದಾರೆ. ಇದು ದೇಶಕ್ಕೆ ಕಂಟಕ ಅಂತ ಅನ್ನಿಸ್ತಾ ಇಲ್ವಾ? ಹಾಗಾದ್ರೆ ಇವರೆಲ್ಲ ಹಾಳಾಗೋಗಿದ್ದಾರಾ? ಖಂಡಿತ ಇಲ್ಲ. ಜೆನ್ಜಿ ಮತ್ತು ಜೆನ್ ಆಲ್ಫಾದಲ್ಲಿರುವಂತಹ ಕೆಪಾಸಿಟಿ ಬೇರೆ ಯಾವ ಜನರೇಷನ್ಗೂ ಇಲ್ಲ. ಇವರು ಮಾಹಿತಿಯ ಮಾಂತ್ರಿಕರು. ಜಗತ್ತಿನಲ್ಲಿ ಯಾವುದೇ ಮೂಲೆಯಲ್ಲಿ ಏನೇ ನಡೆದ್ರು ಇವರಿಗೆ ಕ್ಷಣಾರ್ಧದಲ್ಲಿ ಗೊತ್ತಾಗುತ್ತೆ. ಇವರು ಹಳೆ ಪದ್ಧತಿಗಳನ್ನ ಸುಮ್ಮನೆ ಒಪ್ಕೊಳ್ಳಲ್ಲ. ಯಾಕೆ ಅಂತ ಪ್ರಶ್ನೆ ಮಾಡ್ತಾರೆ. ಈ ಪ್ರಶ್ನೆಯೇ ಹೊಸ ಆವಿಷ್ಕಾರಕ್ಕೆ ದಾರಿ. ಇವರು ಏಕಕಾಲದಲ್ಲಿ 10 ಕೆಲಸ ಮಾಡಬಲ್ಲರು. ಇವರ ಕೈಯಲ್ಲಿರೋದು ಬರೀ ಫೋನ್ ಅಲ್ಲ, ಅದು ಪ್ರಪಂಚವನ್ನೇ ಬದಲಾಯಿಸಬಲ್ಲ ಆಯುಧ. ಬೆಂಗಳೂರಿನ ಓಯೋ ರೂಮ್ಸ್ ಕಟ್ಟಿದ ರಿತೇಶ್ ಅಗರ್ವಾಲ್ ಆಗಲಿ, ಒಲಿಂಪಿಕ್ಸ್ ಗೆದ್ದ ನೀರಜ್ ಚೋಪ್ರಾ ಆಗ್ಲಿ, ಇವರೆಲ್ಲ ಇದೇ ಜನರೇಷನ್ ಅವರು. ಭಾರತ ಇವತ್ತು ವಿಶ್ವಗುರು ಆಗೋ ಹಾದಿಯಲ್ಲಿದೆ. 2047ಕ್ಕೆ ನಾವು ವಿಕಸಿತ ಭಾರತದ ಕನಸನ್ನ ಕಾಣ್ತಾ ಇದ್ದೀವಿ. ಇದನ್ನ ಮಾಡೋರು ಯಾರು? ಇದೇ ಜೆನ್ಜಿ ಮತ್ತು ಜೆನ್ ಆಲ್ಫಾ. ನೀವು ಫೋನ್ ಅನ್ನ ಮನರಂಜನೆಗಾಗಿ ಬಳಸೋದನ್ನ ಬಿಟ್ಟು ಜ್ಞಾನಕ್ಕೆ ಬಳಸಿದ್ರೆ ನೀವೇ ಈ ದೇಶದ ಆಸ್ತಿ. ಡು ನಾಟ್ ಬಿ ಎ ಸ್ಲೇವ್ ಟು ದಿ ಅಲ್ಗಾರಿದಮ್, ಬಿ ದ ಮಾಸ್ಟರ್ ಆಫ್ ಯುವರ್ ಡೆಸ್ಟಿನಿ. ನೀವು ರೀಲ್ಸ್ ನೋಡೋರಾಗ್ತೀರಾ ಅಥವಾ ಪ್ರಪಂಚ ನೋಡೋ ತರಹ ಸಾಧನೆ ಮಾಡ್ತೀರಾ? ಚಾಯ್ಸ್ ಇಸ್ ಯುವರ್ಸ್. ದಾರಿ ತಪ್ಪಬೇಡಿ, ದೇಶ ಕಟ್ಟಿ. ಜೈ ಹಿಂದ್, ಜೈ ಭಾರತ್, ವಂದೇ ಮಾತರಂ. ನಮಸ್ಕಾರ.